ಶುಭಕಾಯದ ಜೊತೆ ಕೇರಳದ ಜನನು ಮತ್ತು ಕೇರಳ ಜನನು ಕನ್ನಡಿಗರ ಮೇಲೆ ಸಾಕಷ್ಟು ಪ್ರೀತಿ ಅದಾರ. ಬಾರ್ಡರ್ ಮೇಲೆ ಇದ್ದಂಥವ್ರಂತ ಇನ್ನು ದಕ್ಷಿಣ ಕನ್ನಡ ಅಥವಾ ಉತ್ತರ ಕನ್ನಡ ಕೇರಳಕ್ಕೆ ಹೋಗಿ ಕೇರಳದಿಂದ ಇಲ್ಲಿ ಬರೋದು ಹೋಗೋದು ಮಾಡೋದು ಇವತ್ತು ನಡೆದವ. ಆ ಭಾಗದಲ್ಲಿ ಮದುವೆಗಳು ಇನ್ನೊಂದು ಮತ್ತೊಂದು ಎಲ್ಲ ಆಗ್ತಾ ಇದ್ದಾವ. ಮಲಯಾಳಿ ಮತ್ತು ಕನ್ನಡಿಗರು ಕೂಡಿ ಬದುಕುವಂಥ ವ್ಯವಸ್ಥೆ ಬಾರ್ಡರ್ ಮೇಲೆ ಎಲ್ಲ ಕಡೆ ಅದ. ಮತ್ತು ಯಾವ್ಯಾವ ರಾಜ್ಯಗಳು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಎಲ್ಲ ಒಂದಾಗಿ ಮಾಡ್ಕೊಂಡು ಜನ ಹೋಗ್ತಾ ಇದ್ದಾರೆ. ಕಾರಣ ನಾವು ಲೀಡರ್ ಅನ್ನುವಂಥವ್ರು ಸ್ವಲ್ಪ ಸಂಯಮದಿಂದ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಶುಭಕಾಯದ ಜೊತೆಗೆ ಕನ್ನಡವನ್ನು ಉಳಿಸ್ರಪ್ಪ ಅಲ್ಲೇ ನಮ್ಮ ಕನ್ನಡಿಗರು ಕಲೀಲಿ ಕನ್ನಡ, ಅವರಿಗೆ ಅವ್ರ ಭಾಷೆ ಮೇಲೆ ಪ್ರೀತಿ, ಕನ್ನಡವನ್ನು ಮುಖ್ಯ ಭಾಷೆಯಾಗಿ ಇಟ್ಕೊಂಡ ಅವ್ರು ಕಲಿತಾರೆ. ಇಲ್ಲದವ್ರು ಇಲ್ಲ, ಒತ್ತಾಯ ಇಲ್ಲ ಯಾರ ಮೇಲೆ. ಯಾಕಂದರೆ ಬದಲಾವಣೆ ನಿಸರ್ಗದ ನಿಯಮ, ಇದರಲ್ಲಿ ಎರಡು ಮಾತಿಲ್ಲ. ಆದರೂ ನಮ್ಮ ಕಿಂಗಣ್ಣರಯ್ಯರ ಆಸೆ ಅಟ್ಲೀಸ್ಟ್ ಕನ್ನಡದಲ್ಲಿ ಉಳಿಲಿ, ಚೆನ್ನಾಗಿ ಬದುಕಲಿ, ಕನ್ನಡಿಗರು ಚೆನ್ನಾಗಿ ಮಲಯಾಳಿಗಳ ಜೊತೆ ಕೂಡಿಕೊಂಡು ಹೋಗಲಿ ಅನ್ನೋ ಹಿನ್ನೆಲೆಯಲ್ಲಿ ಕೆಲವೊಂದು ಮಾತಾಡಿದ್ವಿ. ಅದೇ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ನಮ್ಮಲ್ಲಿ ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಸಹಜವಾಗಿ, ಆದಷ್ಟು ರಾಜಕೀಯವಾಗಿ ಮಾತಾಡ್ತಾ ಇರ್ತಾರೆ. ರಾಜಕೀಯವಾಗಿ ಮಾತಾಡೋದಂಥದ್ದು ಏನಿರಲಿಲ್ಲ. ಯಾಕೆಂದರೆ ಯಾರು ಆಡಳಿತಿರ್ತಾರೆ ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕಾದ ಪರಿಸ್ಥಿತಿ ಅದ. ಯಾಕಂದ್ರೆ ಸಂವಿಧಾನದ ಇಲ್ಲ, ಸಂವಿಧಾನಕ್ಕೆ ಬದ್ಧಾಗಿ ನಾವು ಹೋಗ್ಬೇಕು, ಅವರು ಹೋಗ್ಬೇಕು, ಈ ದಿಶೆಯಲ್ಲಿ ಹೋಗ್ತಾರೆ ಅನ್ನೋಂಥ ಭರವಸೆ ಅದ. ಆದರೂ ಮುಖ್ಯಮಂತ್ರಿಗಳು ಪತ್ರ ಬರೀತಾರೆ, ಇನ್ನಷ್ಟು ಅಲ್ಲಿಯ ಮುಖ್ಯಮಂತ್ರಿ ಮೇಲೆ ಪ್ರೆಷರ್ ಮಾಡಿ ಕನ್ನಡ ಉಳಿಯುವಂಥ ಕೆಲಸ ಆಗಲಿ ಇನ್ನಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಯಾಕಂದ್ರೆ ಕೊನೆದಾಗ ಹೇಳುವಂಥ ಏನಪ್ಪ ಅಂದ್ರೆ ಮಸೂದೆ ಅಂತ ಮಾಡಿದ್ದಾರೆ ಅವರು, ಅದರೊಳಗೆ ಕನ್ನಡ ಉಳಿಯುವಂಥ ಒಂದು ಸೇರಿಸಿ ಅಂತ ಮತ್ತೊಮ್ಮೆ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಪ್ರೀತಿಯಿಂದ ಮಾಡಿಸಿದ್ರೆ ಸಿದ್ದರಾಮಯ್ಯರ ಆ ಕೆಲಸ ಮಾಡಿಸಿದ್ರೆ ನಿಜವಾಗಿಯೂ ಒಳ್ಳೆಯ ರಿಸಲ್ಟ್ ಬರ್ತದೆ. ಜೊತೆಗೆ ಕಿಂಗಣ್ಣರಯ್ಯ ಪ್ರೀತಿಯ ಕನ್ನಡ ಅಲ್ಲೂ ಉಳಿದು ಬೆಳೀತದೆ ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ಬಂದರೆ